ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಕಾರ್ಪೊರೇಟ್ ಲಾ ಮಾಡ್ಯೂಲ್ 4 ಕಂಪನಿ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಮಾಡ್ಯೂಲ್ 4 ಕಂಪನಿ ಅಡ್ಮಿನಿಸ್ಟ್ರೇಷನ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಪ್ರಿವಿಯಸ್ ಚಾಪ್ಟರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಇರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಕಂಪನಿ ಅಡ್ಮಿನಿಸ್ಟ್ರೇಷನ್, ಈ ಕಂಪನಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನಾವು ಇಲ್ಲಿ ಕಂಪ್ಲೀಟ್ ಡೈರೆಕ್ಟರ್ ಬಗ್ಗೆ ಡಿಸೈಡ್ ಮಾಡ್ತೀವಿ, ಡೈರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಅವನನ್ನ ಹೇಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ನ, ಅವ್ರ ಕ್ವಾಲಿಫಿಕೇಶನ್ ಏನು, ಅವ್ರ ಪೊಸಿಷನ್ ಏನು, ಯಾವ ತರ ರೈಟ್ಸ್ ಅಂಡ್ ಡ್ಯೂಟೀಸ್ ಇರುತ್ತೆ, ಅವ್ರ ಪವರ್ ಏನು, ಮತ್ತೆ ಅವ್ರು ಹೇಗೆ ರೆಸಿಗ್ನೇಷನ್ ಕೊಡ್ತಾರೆ, ಪ್ರತಿ ಒಂದನ್ನು ಒಂದು ಡೈರೆಕ್ಟರ್ ಬಗ್ಗೆ ಡಿಸೈಡ್ ಮಾಡ್ತೀವಿ. ಇನ್ನೊಂದು ಬಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಇವಾಗ ಫಸ್ಟ್ ಡೈರೆಕ್ಟರ್ ಅಂತ ಏನು, ಕಾನ್ಸೆಪ್ಟ್ ಏನು, ಮತ್ತೆ ಡೆಫಿನಿಷನ್ ಏನು ಅಂತ ತಿಳ್ಕೊಳ್ಳೋಣ. ಡೈರೆಕ್ಟರ್ ಇಸ್ ದ ಪರ್ಸನ್ ಹೂ ಅಪಾಯಿಂಟೆಡ್ ಟು ಮ್ಯಾನೇಜ್, ಕಂಟ್ರೋಲ್ ಅಂಡ್ ಗೈಡ್ ದ ಅಫೇರ್ಸ್ ಆಫ್ ಕಂಪನಿ. ಡೈರೆಕ್ಟರ್ ಒಬ್ಬ ಮನುಷ್ಯ, ಅವನ್ನ ಯಾಕೆ ಅಪಾಯಿಂಟ್ ಮಾಡ್ಕೋತಾರೆ ಒಂದು ಕಂಪ್ನಿಲಿ ಅಂದ್ರೆ ಅವನು ಕಂಪನಿ ರಿಲೇಟೆಡ್ ಆಕ್ಟಿವಿಟೀಸ್ ನ ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ಮತ್ತೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಗೈಡ್ ಮಾಡೋದಕ್ಕೆ ಅವನ್ನ ಅಪಾಯಿಂಟ್ ಮಾಡ್ಕೋತಾರೆ. ಒಂದು ಕಂಪನಿನಲ್ಲಿ ಪ್ರತಿ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಕೂಡ ಡೈರೆಕ್ಟರ್ ತಗೋತಾನೆ. ಮತ್ತೆ ಅವನ ಬೆಸ್ಟ್ ಅವನು, ಈಗ ನಿಮ್ದೊಂದು ಕಂಪನಿ ಇದ್ದ ನೀವು ಹೆಂಗೆ ನಿಂತ್ಕೊಂಡು ಓಡಿಸ್ತೀವೋ ಅದೇ ತರ ಡೈರೆಕ್ಟರ್ ಕೂಡ ಕಂಪನಿಲಿ ಮೇಜರ್ ಡಿಸಿಷನ್ ತಗೊಂಡು ಕಂಪನಿ ಚೆನ್ನಾಗಿ ಓಡೋದಕ್ಕೆ ಮೇನ್ ರೀಸನ್ ಡೈರೆಕ್ಟರ್ ಆಗಿರ್ತಾರೆ. ಆಯ್ತಾ? ಅರ್ಥ ಆಯ್ತಲ್ಲ? ಡೈರೆಕ್ಟರ್ ಏನು, ಅವ್ನು ಯಾಕೆ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ, ಕಂಪನಿನ ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ಮತ್ತೆ ಕರೆಕ್ಟ್ ಆಗಿ ಗೈಡ್ ಮಾಡೋದಕ್ಕೆ. ಆಯ್ತಾ? ಒಂದು ಕಂಪನಿ ಚೆನ್ನಾಗಿ ಓಡಬೇಕು ಅಂತ ಅಂದ್ರೆ ಅದಕ್ಕೆ ಮೇಜರ್ ಡಿಸಿಷನ್ ಡೈರೆಕ್ಟರ್ ಕೊಟ್ಟಿರ್ತಾನೆ. ಈಗ ಡೆಫಿನೇಷನ್ ನೋಡೋ ಹಾಗಿದೆ, ಅಕಾರ್ಡಿಂಗ್ ಟು ಕಂಪನಿ ಆಕ್ಟ್ 2013, ಡೈರೆಕ್ಟರ್ ಇಸ್ ಎ ಪರ್ಸನ್ ಅಪಾಯಿಂಟೆಡ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟು ಮ್ಯಾನೇಜ್ ದ ಕಂಪನಿ ಅಫೇರ್ಸ್. ಕಂಪನಿಲಿ ಏನೇನ್ ಅಫೇರ್ಸ್ ನಡೆಯುತ್ತೋ ಅದಷ್ಟನ್ನು ಮ್ಯಾನೇಜ್ ಮಾಡೋದಕ್ಕೆ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋತಾರೆ. ಯಾರು ಅಪಾಯಿಂಟ್ ಮಾಡ್ಕೊಳ್ಳೋದು? ಬೋರ್ಡ್ ಆಫ್ ಡೈರೆಕ್ಟರ್ಸು. ಇವಾಗ ಕಂಪನಿ ಅಂತಾನೆ ಏನು, ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಅಲ್ವಾ? ಕಂಪನಿ ಒಂದು ಆರ್ಟಿಫಿಷಿಯಲ್ ಪರ್ಸನ್ ಇದ್ದಂಗೆ. ಡೈರೆಕ್ಟರ್ ಒಂದು ಆರ್ಟಿಫಿಷಿಯಲ್ ಪರ್ಸನ್ಗೆ ಬ್ರೈನ್ ಆಗಿ ವರ್ಕ್ ಮಾಡ್ತಾನೆ. ಅರ್ಥ ಆಗ್ತಿದಲ್ವಾ? ಅದು ಪಾಲಿಸೀಸು, ಪ್ಲಾನು, ಸ್ಟ್ರಾಟಜಿ ಪ್ರತಿ ಒಂದು ಡಿಸೈಡ್ ಮಾಡೋದು ಕೂಡ ಡೈರೆಕ್ಟರ್. ಇವಾಗ ಒಂದು ಎಕ್ಸಾಂಪಲ್ ಕೊಡೋ ಹಾಗಿದೆ, ಇವಾಗ ಒಂದು ಕಂಪನಿಗೆ ಇಬ್ಬರನ್ನ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡ್ಕೋತಾರೆ ಅಂತ ಅನ್ಕೊಳ್ಳಿ. ಸೊ ಅವ್ರದ್ದು ಏನ್ ಮಾಡ್ತಾರೆ, ಮೇನ್ ರೋಲ್ ಏನೋ ಬಿಸ್ನೆಸ್ ನ ಪ್ಲಾನ್ ಮಾಡೋದು, ಹೇಗೆ ಇನ್ನ ಪ್ರಾಫಿಟ್ ಹೇಗೆ ಜಾಸ್ತಿ ಮಾಡ್ಬೇಕು ಅಂತ ಪ್ಲಾನ್ ಮಾಡೋದಿರ್ಬೋದು, ಮತ್ತೆ ಬಜೆಟ್ ನೆಲ್ಲ ಕ್ರಾಸ್ ವೆರಿಫೈ ಮಾಡಿ ಅಪ್ರೂವಲ್ ಮಾಡೋದಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗೆಲ್ಲ ಬಂದ್ಬಿಟ್ಟು ಡೈರೆಕ್ಟರ್ಸ್ ಸೈನ್ ಮಾಡೋದು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಡೈರೆಕ್ಟರ್ ಇಸ್ ಎ ನ್ಯಾಚುರಲ್ ಪರ್ಸನ್. ಇವನನ್ನ ಯಾರು ಅಪಾಯಿಂಟ್ ಮಾಡ್ಕೊಳ್ಳೋದು? ಬೋರ್ಡ್ ಆಫ್ ಡೈರೆಕ್ಟರ್ ಅಪಾಯಿಂಟ್ ಮಾಡ್ಕೋತಾರೆ. ಇವಾಗ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್, DIN ನಂಬರ್ ಪ್ರತಿ ಡೈರೆಕ್ಟರ್ಗೂ ಕೊಟ್ಟಿರ್ತಾರೆ. ಈಗ ಪ್ರತಿ ಒಬ್ಬರಿಗೂ ಹೇಗೆ ಆಧಾರ್ ನಂಬರ್ ಅನ್ನೋದು ಕೊಟ್ಟಿರ್ತಾರೋ ಹಾಗೆ ಡೈರೆಕ್ಟರ್ಗಳಿಗೆಲ್ಲಾನು DIN ನಂಬರ್ ಅಂತ ಕೊಟ್ಟಿರ್ತಾರೆ. NDIN ಅಂದ್ರೆ ಡೈರೆಕ್ಟರ್ಸ್ ಐಡೆಂಟಿಫಿಕೇಶನ್ ನಂಬರ್. ಅಂದ್ರೆ ಇದು ಯೂನಿಕ್ ನಂಬರ್, 8 ಡಿಜಿಟ್ ನಂಬರ್ ಆಗಿರುತ್ತೆ. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲೋಕೇಟ್ ಮಾಡಿರ್ತಾರೆ. ಪ್ರತಿ ಒಬ್ಬ ಡೈರೆಕ್ಟರ್ಗೂ, ಪ್ರತಿ ಒಂದು ಕಂಪನಿಲಿ ಪ್ರತಿ ಒಬ್ಬ ಡೈರೆಕ್ಟರ್ಗೂ ಅವನದೇ ಆದಂತ DIN ನಂಬರ್ಸ್ ಇರುತ್ತೆ. DIN is a unique 8 digit number allotted by the central government to a person who wants to become a director for a company. ಯಾರಾದ್ರೂ ಒಂದು ಕಂಪನಿಗೆ ಡೈರೆಕ್ಟರ್ ಆಗ್ಬೇಕು ಅಂದ್ರೆ DIN ನಂಬರ್ನ ಅವರು ತಗೊಳ್ಳೇಬೇಕು, ಇಲ್ಲಾಂದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಇದು ಮೇನ್ ಪರ್ಪಸ್ ಏನಂದ್ರೆ ಎಲ್ಲಾ ಡೈರೆಕ್ಟರ್ಗಳದ್ದು ಒಂದು ರೆಕಾರ್ಡ್ನ ಇಟ್ಕೊಳ್ಳೋದಕ್ಕಿರ್ಬೋದು, ಮತ್ತೆ ಡೂಪ್ಲಿಕೇಟ್ ಡೈರೆಕ್ಟರ್ಶಿಪ್, ಇಲ್ಲ ಏನಾದ್ರು ಫೇಕ್, ಇವಾಗ ಸುಮ್ನೆ ಬಂದು ಡೈರೆಕ್ಟರ್ ಅಂತ ಸೈನ್ ಹಾಕೋದು, ಇಂಥದನ್ನ ಅವಾಯ್ಡ್ ಮಾಡೋದಕ್ಕೆ ಈ ನಂಬರ್ನ ಕೊಡ್ತಾರೆ. ಯಾರು ಬೇಕಾದ್ರೂ ಇದನ್ನ ಮಾಡ್ಕೋಬಹುದು. ಅಂದ್ರೆ ಅವ್ರನ್ನ ನೀವು ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ನೀವು ಅವ್ರಿಗೆ ಈ DIN ನಂಬರ್ ಮ್ಯಾಂಡೇಟರಿ ಆಗಿರುತ್ತೆ. ಮತ್ತೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂದ್ರೆ ಸ್ಪೈಸ್ ಅಂತ ಒಂದು ಆನ್ಲೈನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಫಾರ್ಮ್ ನ ಫಿಲ್ ಮಾಡಿ ನೀವು ಈ ನಂಬರ್ನ ತಗೋಬಹುದು. ಇವಾಗ ಒಂದು ಕಂಪನಿ ಏನಲ್ಲಿ ವರ್ಕ್ ಮಾಡ್ತಿರ್ತೀರ ಅನ್ಕೊಳ್ಳಿ, ಅವಾಗ ಒಂದು DIN ನಂಬರ್ ಇರುತ್ತೆ. ನೀವು ಇನ್ ಕೇಸ್ ಅಲ್ಲಿ ಡಿಸೈನ್ ಮಾಡಿ ಕಂಪನಿ ಬಿಗ್ ಹೋದ್ರೆ ಸೇಮ್ DIN ನಂಬರ್ ನಿಮ್ಗೆ ಕಂಟಿನ್ಯೂ ಆಗುತ್ತೆ ಹೊರತು ಮತ್ತೆ ಹೊಸದಕ್ಕೆ ನೀವು ಅಪ್ಲೈ ಮಾಡೋದಕ್ಕಾಗಲ್ಲ. ಆಯ್ತಾ? ಹೊಸ ನಂಬರ್ ಬರಲ್ಲ. ಈಗ ನೀವು 10 ಕಂಪ್ನಿಲಿ ಕೆಲಸ ಮಾಡಿದ್ರೆ ಅಂತ 10 DIN ನಂಬರ್ ಕೊಡೋದಿಲ್ಲ. ಒಂದೇ DIN ನಂಬರ್ ಲೈಫ್ ಟೈಮ್ ಆಗಿ ನೀವು ಅದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ.
ಈಗ ಇನ್ ಕೇಸ್ ನೀವೇನಾದ್ರು ಈ ಕಂಪ್ನಿಲಾದ್ಮೇಲೆ ಇನ್ನೊಂದ್ ಸತಿ ಏನಾದ್ರು DIN ನಂಬರ್ ಏನಾದ್ರು ನೀವು ಜನರೇಟ್ ಮಾಡ್ಕೊಂಡ್ರೆ ಇರುತ್ತಲ್ಲ, ಅಲ್ಲಿ ಒಂದನ್ನು ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಆಮೇಲೆ ಇವ್ರು ಡಾಕ್ಯುಮೆಂಟ್ಸ್‌ನೆಲ್ಲಾನು DIN ಮ್ಯಾಂಡೇಟರಿ ಆಗಿ ರಿಜಿಸ್ಟರ್ ಆಗ್ಲೇಬೇಕು. ಅವಾಗ ಪ್ರತಿಯೊಂದು ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನನಗ್ ಬೇಡವೇ ಬೇಡ ಅಂತ ಕ್ಯಾನ್ಸಲೇಷನ್ ಮಾಡ್ಬೇಕಂದ್ರೂ ಅವ್ರು ಹೋಗ್ಬಿಟ್ಟು ಅಲ್ಲಿ ಆಫೀಸ್‌ಗೆ ಹೋಗ್ಬಿಟ್ಟೆ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ಅದೇ ಎಲ್ಡೆಲ್ಡು DIN ನಂಬರ್ ಇಟ್ಕೊಳ್ಳೋದು, ಇಲ್ಲ ಸುಮ್ನೆ ನಾನು ಡೈರೆಕ್ಟರ್ ಅಂತ ಹೇಳ್ಕೊಂಡು ತಿರ್ಗಾಡಿದ್ರೆ ಪೆನಾಲ್ಟಿ ಪೇ ಮಾಡ್ಬೇಕಾಗತ್ತೆ. ಇವಾಗ ಅರ್ಥ ಆಗ್ತಿದೆ ಅಲ್ವಾ? DIN ನಂಬರ್ ಅಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ ಅನ್ಕೋಬೇಕಂದ್ರೆ ಫಸ್ಟ್ DIN ನಂಬರ್ನ ನೀವು ಮಾಡಿಸ್ಕೊಂಡಿರ್ಬೇಕು. ಒಬ್ಬ ಡೈರೆಕ್ಟರ್ಗೆ ಒಂದೇ DIN ನಂಬರ್ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ 4-5 ಮಾಡಿಸ್ಕೊಂಡ್ರೆ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಈವನ್ ನೀವು ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಥರ ಆಪ್ಷನ್ನೇ ಇರೋದಿಲ್ಲ. ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಅಂಡ್ ಕ್ವಾಲಿಫಿಕೇಶನ್ ಆಫ್ ಡೈರೆಕ್ಟರ್. ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಮತ್ತೆ ಡೈರೆಕ್ಟರ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನೋಡೋಣ. ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ means selecting and officially making a person a director of the company as per Company Act 2013. ಕಂಪನಿ ಆಕ್ಟ್ 2013 ಪ್ರಕಾರ ಒಬ್ಬನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಫಿಷಿಯಲ್ ಆಗಿ ನೀನು ಡೈರೆಕ್ಟರ್ ಅಂತ ಒಂದು ಕಂಪನಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋನ್ನ ನಾವು ಡೈರೆಕ್ಟರ್ ಅಂತ ಹೇಳ್ತೀವಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೆಲೆಕ್ಟಿಂಗ್ ಅಂಡ್ ಅಫಿಷಿಯಲಿ ಮೇಕಿಂಗ್ ಎ ಪರ್ಸನ್ ಎ ಡೈರೆಕ್ಟರ್ ಆಫ್ ಅ ಕಂಪನಿ ಆಸ್ ಪರ್ ಕಂಪನಿ ಆಕ್ಟ್ 2013. ಯಾರೆಲ್ಲ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋತಾರೆ ಅಂದ್ರೆ ಶೇರ್ ಹೋಲ್ಡರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್. ಈ 3 ಜನಕ್ಕೆ ರೈಟ್ಸ್ ಇರುತ್ತೆ, ಪವರ್ಸ್ ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಶೇರ್ ಹೋಲ್ಡರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತೆ ಸೆಂಟ್ರಲ್ ಗೌರ್ಮೆಂಟು. ಮೆಥಡ್ಸ್ ಆಫ್ ಅಪಾಯಿಂಟ್ಮೆಂಟ್ ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಫಾರ್ಮೇಶನ್ ಆಫ್ ಕಂಪನಿ, ಒಂದು ಕಂಪನಿ ಫಾರ್ಮ್ ಮಾಡುವಾಗ ಒಬ್ಬ ಡೈರೆಕ್ಟರ್ನ ನಾವೇನ್ ಮಾಡ್ತೀವಿ, ಅಪಾಯಿಂಟ್ ಮಾಡ್ಕೋತೀವಿ. ನೆಕ್ಸ್ಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿರತ್ತ ಆ ಟೈಮಲ್ಲಿ ನಾವು ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋತೀವಿ. ಒಂದು ಆ ತರ. ಇನ್ನೊಂದು ಬಂದು ಅಪಾಯಿಂಟೆಡ್ ಬೈ ಶೇರ್ ಹೋಲ್ಡರ್ಸು. ಫಸ್ಟು ಡೈರೆಕ್ಟರ್ನ ಯಾವಾಗ ಅಪಾಯಿಂಟ್ ಮಾಡ್ಕೋತೀವಿ, ನಾವೊಂದು ಕಂಪನಿನ ಸ್ಟಾರ್ಟ್ ಮಾಡುವಾಗ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋತೀವಿ. ಸೆಕೆಂಡ್ ಬಂದ್ಬಿಟ್ಟು ಅಪಾಯಿಂಟೆಡ್ ಬೈ ಶೇರ್ ಹೋಲ್ಡರ್ಸು ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಅವ್ರಿಗೆ ಪವರ್ಸ್ ಇರುತ್ತೆ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಅಪಾಯಿಂಟೆಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸು 3 ತರ ಅಪಾಯಿಂಟ್ ಮಾಡ್ಕೋಬಹುದು. ಒಂದು ಅಡಿಷನಲ್ ಆಗಿ, ಇನ್ನೊಂದು ಆಲ್ಟರ್ನೇಟ್ ಡೈರೆಕ್ಟರ್. ಅಂದ್ರೆ ಈಗ ಆಲ್ರೆಡಿ ಒಬ್ಬ ಡೈರೆಕ್ಟರ್ ಇರ್ತಾನೆ, ಅವನ ಜೊತೆ ಇನ್ನೊಬ್ಬನ ಅಡಿಷನಲ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋಬಹುದು, ಇಲ್ಲ ಆಲ್ಟರ್ನೇಟ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕ್ಯಾಶುಯಲ್ ವೇಕೆನ್ಸಿ ಡೈರೆಕ್ಟರ್ ಅಂತ ಬರ್ತಾನೆ 6 ತಿಂಗಳಿಗೆ ಒಂದ್ಸತಿ. ಏನೋ ಒಂದು ಜಾಸ್ತಿ ಕೆಲಸ ಇದ್ದಾಗ ಒಬ್ಬನ ಅಪಾಯಿಂಟ್ ಮಾಡ್ಕೊಳ್ಳೋದು. ಏನೋ ಒಂದು ಪ್ರಾಜೆಕ್ಟ್ ಇರುತ್ತೆ ಅನ್ಕೊಳ್ಳಿ, ತುಂಬಾ ಟಫ್ ಆಗಿರುತ್ತೆ, ಸೊ ಆ ಟೈಮಲ್ಲಿ ಒಬ್ಬ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೊಂಡು ಆಮೇಲೆ ಆ ಪ್ರಾಜೆಕ್ಟ್ ಮುಗಿಸಿದ ತಕ್ಷಣ ಅವನಿಗೆ ಮನೆಗೆ ಕಳಿಸುವಂಥದ್ದು. ಆಯ್ತಾ? ನೆಕ್ಸ್ಟ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗ ಅಪಾಯಿಂಟ್ ಮಾಡುತ್ತೆ ಗೊತ್ತಾ? ಏನಾದ್ರೂ ಮಿಸ್ಟೇಕ್ ಆಗ್ತಿದೆ ಒಂದು ಕಂಪನಿಲಿ ಅಂತ ಗೊತ್ತಾಗುತ್ತಲ್ವಾ, ಆವಾಗ ಅಪಾಯಿಂಟ್ ಮಾಡ್ಕೊಳ್ಳೋದು. ಇವಾಗ ಗೊತ್ತಾಯ್ತಲ್ಲ ಯಾರು ಅಪಾಯಿಂಟ್ ಮಾಡ್ಕೊಳ್ಳೋದು ಅಂತ. ಫಸ್ಟ್ ಬಂದು ಶೇರ್ ಹೋಲ್ಡರ್ಸು, ಸೆಕೆಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಥರ್ಡ್ ಬಂದು ಸೆಂಟ್ರಲ್ ಗೌರ್ಮೆಂಟ್. ಶೇರ್ ಹೋಲ್ಡರ್ಸ್ ಯಾವಾಗ ಫಸ್ಟ್ ಡೈರೆಕ್ಟರ್ ಯಾವಾಗ ಅಪಾಯಿಂಟ್ ಆಗೋದು, ಕಂಪನಿ ಸ್ಟಾರ್ಟ್ ಆದಾಗ. ಆಮೇಲೆ ಸೆಕೆಂಡ್ ಡೈರೆಕ್ಟರ್ ಯಾವಾಗ ಅಪಾಯಿಂಟ್ ಆಗೋದು ಅಂದ್ರೆ ಶೇರ್ ಹೋಲ್ಡರ್ಸ್ ಮೂಲಕ ಅಪಾಯಿಂಟ್ ಆಗೋದು. ಆಮೇಲೆ ಥರ್ಡ್ ಒನ್ ಬಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ಕೋತಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಆಯ್ತಾ? ಇದಿಷ್ಟು ಏನೋ ಅಪಾಯಿಂಟ್ಮೆಂಟ್ ಆಯ್ತು. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಆಫ್ ಡೈರೆಕ್ಟರ್. ಏನ್ ಕ್ವಾಲಿಫಿಕೇಶನ್? ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟರ್ ಅಂತ ಹೇಗ್ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅವನೊಬ್ಬ ಮನುಷ್ಯ ಆಗಿರ್ಬೇಕು. ಹ್ಯೂಮನ್ ಬೀನ್ ನ ನಾವು ಡೈರೆಕ್ಟರ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ 18 years ಕಂಪ್ಲೀಟ್ ಆಗಿರ್ಬೇಕು. ಅವನ ಹತ್ರ ವ್ಯಾಲಿಡ್ DIN ನಂಬರ್ ಇರಬೇಕು. ಏನು DIN ನಂಬರ್ ಇರಬೇಕು. ಮತ್ತೆ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಅಂಡರ್ ಲಾ ಅಂಡರ್ ಅಲ್ಲಿ ಕ್ವಾಲಿಫೈಡ್ ಆಗಿರ್ಬೇಕು. ಯಾರೋ ಒಬ್ಬ ಟೆರರಿಸ್ಟ್ ನ ಇರ್ಬೋದು, ಕಳ್ತನ ಮಾಡ್ದವ್ನ, ಇಲ್ಲ ಕೋರ್ಟ್ ಅಲ್ಲಿ ಕೇಸ್ ಇದ್ದವನ್ನ ಎಲ್ಲ ತಗೊಬಂದ್ಬಿಟ್ಟು ಡೈರೆಕ್ಟರ್ ಅಂತ ಹೇಳಿ ಅಪಾಯಿಂಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ರೆ ಅವನ್ಗೆ ಯಾವುದೇ ರೀತಿ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ಲೇಬೇಕು ಅಂತ ಏನು ನೆಸೆಸರಿ ಇಲ್ಲ. ಇನ್ ಕೇಸ್ ಅವನು PUC ಕಂಪ್ಲೀಟ್ ಆಗಿದ್ದು ಅವ್ನ ಅಪಾಯಿಂಟ್ ಮಾಡ್ಕೋಬಹುದು, ಡಿಗ್ರಿ ಕಂಪ್ಲೀಟ್ ಆಗಿದ್ದು ಕೂಡ ಅಪಾಯಿಂಟ್ ಮಾಡ್ಕೋಬಹುದು. ಆಮೇಲೆ ಶೇರ್ ಕ್ವಾಲಿಫಿಕೇಶನ್. ಡೈರೆಕ್ಟರ್ ಮೇ ಆರ್ ಮೇ ನಾಟ್ ಹೋಲ್ಡ್ ಶೇರ್ಸ್. ಒಂದು ಶೇರ್ನ ಇಟ್ಕೋಬಹುದು, ಇಲ್ಲ ಇಟ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ.
ಅಂದ್ರೆ ಅವನೇನಾದ್ರೂ ಶೇರ್ ತಗೊಂಡು ಮಿನಿಮಮ್ 2 ಮಂತ್ಸ್ ಆಗಿರ್ಬೇಕು. ನಿಮ್ಮ ಕಂಪ್ನಿಲಿ ಶೇರ್ಸ್ ತಗೊಂಡು ಮಿನಿಮಮ್ 2 ಮಂತ್ಸ್ ಆದ್ಮೇಲೆನೆ ಅವ್ನಿಗೆ ಡೈರೆಕ್ಟರ್ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಮಾಡ್ಕೊಳ್ಳೋ ಹಾಗಿಲ್ಲ. ಕನ್ಸೆಂಟ್ ಟು ಆಕ್ಟ್ ಆಸ್ ಡೈರೆಕ್ಟರ್. ಕನ್ಸೆಂಟ್ ಟು ಆಕ್ಟ್ ಆಸ್ ಡೈರೆಕ್ಟರ್ ಇದು ಯಾವ ಫಾರ್ಮ್ ಅಂಡರ್ ಬರುತ್ತೆ ಅಂದ್ರೆ DIR2 ಅಂದ್ರೆ ಡೈರೆಕ್ಟರ್ ಐಡೆಂಟಿಫಿಕೇಶನ್ ರಿಲೇಟೆಡ್ ಫಾರ್ಮ್ ಇದು. ಅದು ಅಂಡರ್ ಬರುತ್ತೆ. ಅಂದ್ರೆ ಇವಾಗ ನೀವು ಡೈರೆಕ್ಟರ್ ಪೋಸ್ಟ್ ನ ತಗೊಳಕ್ಕಿಂತ ಮುಂಚೆ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ಸೈನ್ ಮಾಡೋವಂಥದ್ದು. ಈಗ ಏನೋ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಈ ಅಪ್ಲಿಕೇಶನ್ಗೆ ನಾನು ಸಂಪೂರ್ಣವಾಗಿ ಒಪ್ಪಿದೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಒಂದು ಸೈನ್ ಮಾಡ್ಬೇಕಾಗತ್ತೆ. ಸೊ ಆ ಫಾರ್ಮ್ ಅದು. ಇವಾಗ ಅರ್ಥ ಆಯ್ತಲ್ಲ? ಯಾವುದು ಅಪಾಯಿಂಟ್ಮೆಂಟ್ ಒಂದು, ಕ್ವಾಲಿಫಿಕೇಶನ್ ಒಂದು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ.